ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ 3 ರೀತಿಯ ಕುಚ್ಚುಗಳನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ನೋಡಿ 70 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಥ್ರೆಡ್ಗಳನ್ನ ನೀಡಲ್ಗೆ ಹಾಕ್ಕೊಂಡು ಹಾಗೆಯೇ ಐರನ್ ಕೂಡ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಈ ರೀತಿ ರಿಂಗ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಯೂಸ್ ಮಾಡ್ತಾ ಇರೋವಂಥ ಬೀಡ್ಸ್ಗಳೆಲ್ಲ ಬಂದು ನನ್ನ ಹತ್ರ ಇರೋವಂಥ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಯಾರಿಗಾದರೂ ಬೀಡ್ಸ್ಗಳು ಬೇಕು ಅಂತ ಅಂದರೆ ಅಂಗಡಿಗಿಂತನೂ ಕಮ್ಮಿ ರೇಟಲ್ಲಿ ನೀವು ಬುಕ್ ಮಾಡಿಕೊಂಡು ತೊಗೋಬೋದು. ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. ಏನಂದರೆ ಮಿನಿಮಮ್ ನೀವು 300 ರುಪೀಸ್ಗಿಂತ ಜಾಸ್ತಿನ ಬೈ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಕೊರಿಯರ್ ಚಾರ್ಜಸ್ ಇರುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ನೀಡಲ್ಗೆ ನೋಡಿ 2 ರಿಂಗ್ ಹಾಕ್ಕೊಂಡು ಥ್ರೆಡ್ನ ಆಚೆ ತೊಗೊಂಡಿದ್ದೀನಿ. ಹಾಗೆಯೇ ಈ ರಿಂಗ್ ಬೀಡ್ಗಳನ್ನ ಮೇಲೆ ಈ ಥರ ಹಿಡ್ಕೊಂಬಿಟ್ಟು ನಾವು ಅದ್ರ ಕೆಳಗಡೆ ಕುಚ್ಚನ್ನು ಗಂಟು ಹಾಕೋಬೇಕಾಗುತ್ತೆ. ಕುಚ್ಚು ಗಂಟು ಹಾಕೊಳ್ಳೋದಕ್ಕೆ ಅಂತ ಹೇಳಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ನಾವು ಒಂದು 3ರಿಂದ 4 ಸಾರಿ ಕುಚ್ಚನ್ನು ಗಂಟು ಹಾಕೋಬೇಕಾಗುತ್ತೆ. ಆವಾಗ ಕುಚ್ಚು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ನೋಡಿ, ಈ ರೀತಿ ಗಂಟು ಹಾಕಿ ಆದಮೇಲೆ ಕುಚ್ಚನ್ನ ಸ್ವಲ್ಪ ಈ ರೀತಿ ಮೇಲೆ ಎತ್ಬಿಟ್ಟು ಅದರೊಳಗಡೆಯಿಂದ ನೋಡಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಅಂದರೆ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಮತ್ತು ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಆದಮೇಲೆ ಉದ್ದ ತುಂಡ ಇರೋವಂಥ ಥ್ರೆಡ್ಗಳನ್ನೆಲ್ಲ ಕರೆಕ್ಟಾಗಿ ಟ್ರಿಮ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಈ ರೀತಿ ಕೆಳಗಡೆ ಒಂದು ರಿಂಗ್ನ ತಗೋಬೇಕು, ಮೇಲ್ಗಡೆ ಹಾಗೆ ಒಂದು ರಿಂಗ್ನ ಬಿಡಬೇಕಾಗುತ್ತೆ. ಈ ಡಿಸೈನ್ ಇದೇ ಥರ ಇರುತ್ತೆ ಸ್ನೇಹಿತರೆ. ನಿಮಗೆ ಈ ರೀತಿ ಬೇಕಾದರೂ ಹಾಗೆಯೇ ಬಿಟ್ಕೋಬೋದು. ಇಲ್ಲ ಅಂದರೆ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೀವು ಜರಿ ಥ್ರೆಡ್ ಬೇಕಾದರೂ ಹಾಕಬಹುದು. ಇಲ್ಲಾಂದರೆ ಸ್ಯಾರಿ ಕಲರ್ ನಾವು ಯಾವ ಕಲರ್ ಥ್ರೆಡ್ನ ತೊಗೊಂಡಿರ್ತೀವಲ್ಲ ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಈ ರೀತಿ ರಿಂಗ್ಗೆ 1 ಸರಿ ಅಥವಾ 2 ಸರಿ ನೀಡಲ್ನ ತಂದು ನಾಟನ್ನ ಮಾಡ್ಕೋಬೇಕು. ಆವಾಗ ನಮಗೆ ಆ ರಿಂಗ್ ಅನ್ನೋದು ಟೈಟಾಗಿ ಎಲ್ಲೂ ಕೂಡ ಅಳ್ಳಾಡ್ದೇ ಸೀರೆಗೇ ಫಿಕ್ಸ್ ಆಗಿರುತ್ತೆ. ನೋಡಿ, ಈ ರೀತಿ ಒಂದು ನಾಟ್ ಮಾಡ್ಕೊಂಬಿಟ್ರೆ ಸಾಕು, ಅದು ಹಾಗೆಯೇ ಸ್ಟಿಫಾಗಿ ಕೂತ್ಕೊಂಡ್ಬಿಡುತ್ತೆ. ಸ್ನೇಹಿತರೆ, ಈ ಡಿಸೈನ್ ಅಂತೂ ಸ್ಯಾರಿಗೆ ಹಾಕಿದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವೇ ಹಾಗೆ ಒಂದು ಇಮ್ಯಾಜಿನ್ ಮಾಡಿಕೊಂಡ್ರೂ ಕೂಡ ಫುಲ್ ಬಾರ್ಡರಲ್ಲಿ ಮೇಲೆ ಎಲ್ಲ ರಿಂಗ್ ಇರುತ್ತೆ, ಕೆಳಗಡೆ ಕುಚ್ಚು ಮೇಲೂ ಕೂಡ ಹಾಗೆ ರಿಂಗ್ಗಳಿರುತ್ತೆ. ತುಂಬ ಅಂದರೆ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬ್ರೈಡಲ್ ಸ್ಯಾರಿ ಕುಚ್ಚು ಥರನೇ ಇರುತ್ತೆ. ಹಾಗೆಯೇ ಇಲ್ಲಿ ನಾನು ಇನ್ನೊಂದು ರೀತಿಯ ಸ್ಯಾರಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಕುಚ್ಚನ್ನು ಹಾಕ್ಕೊಳ್ಳೋದಕ್ಕೆ ನಾನು ಒಂದು ಸೈಡ್ 35 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಡಬಲ್ ಆದಾಗ 60ರಿಂದ 70 ಎಳೆ ಥ್ರೆಡ್ ಆಗುತ್ತೆ. ಈ ರೀತಿ ನಾನು ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ, ಯಾಕಂದರೆ ಈ ಬೀಡ್ ಒಳಗಡೆ ನಾವು ಹಾಕ್ಕೊಂಡಿರೋವಂಥ ಥ್ರೆಡ್ ಪಾಸ್ ಆಗಬೇಕು. ಸೊ ಹಾಗಾಗಿ ನಾನು ಇಷ್ಟು ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಬೀಡ್ ತೊಗೋತೀರಲ್ವ ಅದಕ್ಕೆ ತಕ್ಕಂಗೆ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಆ ನೀಡಲ್ ಒಳಗಡೆ ನಾನು ಒಂದು ಬೀಡು ಅಂದರೆ ಒಂದು ರೌಂಡ್ ಬೀಡು ಹಾಗೆ ಒಂದು ರಿಂಗ್ ಬೀಡು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ನಾವು ಮೇಲೆಗಡೆಯಿಂದನೇ ನೀಡಲ್ನ ಚುಚ್ಚಿ ಥ್ರೆಡ್ನ ಎಳ್ಕೊಂಡು ಬರಬೇಕು. ಕೆಳಗಡೆಯಿಂದ ಅಂದರೆ ಕೆಳಗಡೆ ಪಾರ್ಟಿಂದ ನಾವು ನೀಡಲ್ನ ಮೇಲ್ಗಡೆ ತರಂಗಿಲ್ಲ, ಅದೊಂದು ಗಮನದಲ್ಲಿರಬೇಕು. ಈಗ ನೋಡಿ, ಈ ರೀತಿ ನಾವು ಥ್ರೆಡ್ನ ಫಿಕ್ಸ್ ಮಾಡ್ಕೋಬೇಕು. ಅಂದರೆ ರಿಂಗ್ ಬೀಡ್ ಮೇಲ್ಗಡೆ ಇರಬೇಕು, ಈ ರೌಂಡ್ ಬೀಡ್ ಏನಿದೆ ರಿಂಗ್ ಬೀಡ್ಗಿಂತ ಕೆಳಗಡೆ ಇರಬೇಕು. ಆ ಥರ ಬೀಡನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ನಾವು ಕುಚ್ಚನ್ನು ಗಂಟು ಹಾಕ್ಕೋಬೇಕು. ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ನೀವು ಬೀಡ್ನ ಹೋಲ್ನ ನೋಡಿಕೊಂಡು ಕುಚ್ಚು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಯಾವ ರೀತಿ ಬೀಡ್ ತೊಗೊಂಡಿದ್ದೆ ಅದಕ್ಕೆ ತಕ್ಕಂಗೆ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲೂ ಕೂಡ ಅಷ್ಟೇ ಕುಚ್ಚನ್ನ ಒಂದು 3ರಿಂದ 4 ಸರಿ ನೀಟಾಗಿ ಗಂಟು ಹಾಕ್ಕೋಬೇಕು. ಈ ಥರ ಗಂಟು ಹಾಕ್ಕೊಂಡು ಕುಚ್ಚು ಹಿಂದೆಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ನಾವು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಕುಚ್ಚುಗಳು ನೋಡೋದಕ್ಕೂ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಥ್ರೆಡ್ನ ಕಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಉದ್ದ ತುಂಡ ಇರೋಂಥ ಥ್ರೆಡ್ಗಳನ್ನೆಲ್ಲ ಟ್ರಿಮ್ ಮಾಡಿಕೊಂಡು ಈಗ
ಈ ರಿಂಗ್ ಬೀಡ್ ಏನಿದೆ ಅಲ್ವಾ ಅದನ್ನು ಕೆಳಗಡೆ ಈ ರೀತಿ ಪಾಸ್ ಮಾಡ್ಕೋಬೇಕು. ಆಗ ನಮಗೆ ರಿಂಗ್ ಬೀಡ್ ಒಳಗಡೆ ನಾವು ಹಾಕ್ಕೊಂಡಿರೋಂಥ ಗೋಲ್ಡ್ ಬೀಡ್ ಇರುತ್ತೆ. ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದರಲ್ಲೇ ನಾವು ಇನ್ನೂ ಬೇರೆ ಬೇರೆ ಥರ ಹಾಕ್ಕೋಬೋದು ಸ್ನೇಹಿತರೆ. ಬಟ್ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಡಿಸೈನ್ನ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ನಾನು ಸೇಮ್ ಥ್ರೆಡ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ 30-35 ಎಳೆ ಥ್ರೆಡ್ ಏನು ತೊಗೊಂಡಿದ್ದೀನಿ ಅಲ್ವಾ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ಥರ ಡಿಸೈನ್ ಏನು ಸ್ನೇಹಿತರೆ. ಇಲ್ಲಿ ನಾನು ಬೀಡ್ಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ರಿಂಗ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ಕ್ವೇರ್ ಬೀಡು ಅಥವಾ ಬಾಕ್ಸ್ ಬೀಡ್ ಏನು ಬರುತ್ತೆ ಅಲ್ವಾ ಅದನ್ನು ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಹಾಕಿರೋಂಥ ಪ್ರತಿಯೊಂದು ಬೀಡು ನನ್ನ ಹತ್ರ ಇದೆ. ಅದನ್ನು ಬಿಟ್ಟು ಇನ್ನೂ 21 ಥರದ ಬೀಡ್ಸ್ಗಳಿದೆ. ನಿಜವಾಗ್ಲೂ ಸ್ನೇಹಿತರೆ ಅಂಗಡಿಗಿಂತಲೂ ಕಮ್ಮಿ ರೇಟಲ್ಲೇ ನಾನು ಕೊಡ್ತಾ ಇದ್ದೀನಿ. ಹಾಗೆಯೇ ಬೀಡ್ಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮನೇಲೇ ಕೂತ್ಕೊಂಡು ಅಂಗಡಿಗಿಂತಲೂ ಕಮ್ಮಿ ಬೆಲೆಗೆ ನಮಗೆ ಬೀಡ್ಸ್ಗಳು ಸಿಗುತ್ತೆ ಅಂತ ಅಂದರೆ ಖಂಡಿತ ಬುಕ್ ಮಾಡ್ಕೋಬೋದಲ್ವ. ಅದು ಕೂಡ ಫ್ರೀ ಶಿಪ್ಪಿಂಗಲ್ಲಿ ಸಿಗುತ್ತೆ ಅಂತ ಅಂದರೆ ಎಂತಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಬೀಡ್ಸ್ಗಳು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಂಟ್ರೆಸ್ಟ್ ಇದ್ದರೆ ಅಂಗಡಿಗೆ ಹೋಗಿ ನಿಂತ್ಕೊಂಡು ಕಾದು ನಮಗೆ ಬೀಡ್ಸ್ಗಳು ತರೋದಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು ಕೂಡ ನೀವು ಬುಕ್ ಮಾಡ್ಕೋಬೋದು. 2 ದಿನ ಅಥವಾ 3 ದಿನದಲ್ಲಿ ನಿಮಗೆ ನಾನು ಬೀಡ್ಸ್ಗಳನ್ನ ಕಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇದು ಕೂಡ ಕುಚ್ಚು ಹಾಕ್ಕೊಂಡಿದ್ದೆಲ್ಲ ಕಂಪ್ಲೀಟ್ ಆಯಿತು. ಈಗ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ನಾವು ಈ ಬೀಡನ್ನ 2 ಥರ ಹಾಕ್ಕೋಬೋದು ಸ್ನೇಹಿತರೆ. ಒಂದು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಹಾಕ್ಕೋಬೋದು, ಅಥವಾ ಬಾಕ್ಸ್ ಟೈಪಲ್ಲಿ ಬೇಕು ಅಂತಂದರೆ ಬಾಕ್ಸ್ ಟೈಪಲ್ಲಿ ಕೂಡ ನೀವು ಹಾಕ್ಕೋಬೋದು. ಇದಾದಮೇಲೆ ಲಾಸ್ಟಿಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಡಿಸೈನ್. ನೋಡಿ, ಈ ಥರ ಬೇಕಾದರೂ ಹಾಕ್ಕೊಳ್ಳಿ, ಅಥವಾ ನಮಗೆ ಈ ರೀತಿ ಬೇಡ ಅಂತ ಅಂದರೆ ನೀವು ಬಾಕ್ಸ್ ಟೈಪಲ್ಲಿ ಕೂಡ ಹಾಕ್ಕೋಬೋದು. 2 ಡಿಸೈನ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸರಿ ಇವತ್ತು ತೋರಿಸ್ಕೊಟ್ಟಿರೋವಂಥ ಡಿಸೈನ್ಗಳನ್ನ ಟ್ರೈ ಮಾಡಿ ಸೀರೆಗೆ. ನೀವೇ ಹೇಳ್ತೀರಾ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.